all my beautiful viewers. Welcome to my channel Pavithra's Beauty Vlog. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಸಂಡೆಯ ನನ್ನ ಫುಲ್ ಡೇ ರೊಟೀನನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ಸಂಡೇ ರೊಟೀನ್ ನನಗೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಅಂದರೆ ಇಡೀ ವಾರದ ಕೆಲಸ ಸುಲಭ ಮಾಡ್ಕೋಬೇಕು ಅಂತಂದರೆ ಈ ಒಂದು ಸಂಡೇ ಕ್ವಿಕ್ಕಾಗಿ ಈ ಒಂದು ಹ್ಯಾಬಿಟ್ಸನ್ನು ನಾನು ಫಾಲೋ ಮಾಡ್ತೀನಿ. ಅದನ್ನು ನಿಮ್ಮ ಜೊತೆ ಕೂಡ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಸಂಡೇ ಮಾತ್ರ ನನಗೆ ಟೈಮಿಂಗ್ಸ್ ತುಂಬಾ ಲೇಟಾಗಿ ಎದ್ದೇಳೋ ಅಭ್ಯಾಸ. ಅಂತಂದರೆ ಬೇಗ ಎದ್ದೇಳೋದಿಲ್ಲ. ಒಂದು 7 to 8 ಒಳಗಡೆ ಎದ್ದಿರ್ತೀನಿ. ಯಾಕೆಂದರೆ ಪ್ರತಿದಿನ 5 ಗಂಟೆಗೆ ಎದ್ದೇಳ್ತೀವಲ್ಲ. ಸೊ ಹಾಗಾಗಿ ಸಂಡೇ ಒಂದಿನ ನಮ್ಮ ಇಷ್ಟದಂಗೆ ಎದ್ದೇಳೋದು ಓಕೆ ಅಂತ ನನಗೆ ಅನಿಸುತ್ತೆ. ಬೇಗನೆ ಎದ್ದೇಳಬೇಕು ಅಂತ ನಾನು ಸಜೆಸ್ಟ್ ಮಾಡೋದಿಲ್ಲ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಮಗೋಸ್ಕರ ಅಂತ ಒಂದು ಸ್ವಲ್ಪ ಟೈಮನ್ನು ತೊಗೊಳ್ಳೋದಕ್ಕೆ ಅಂತ ಇರೋದೇ ಸಂಡೇ ಅಲ್ವಾ. ಸೊ ಹಾಗಾಗಿ ಸಂಡೇ ಮನೇಲಿ ಎಲ್ಲರೂ ಇರೋದ್ರಿಂದ ಬಾದಾಮನ್ನು ನೆನೆ ಹಾಕಿದೆ. ಬಾದಾಮ್ ಮಿಲ್ಕ್ ಮಾಡೋಣ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಬಾದಾಮ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬಾದಾಮ್ ಮಿಲ್ಕನ್ನು ಮಾಡೋಣ ಅಂತ ಬ್ರೇಕ್ಫಾಸ್ಟ್ಗೆ. ಸೊ ಎದ್ದ ತಕ್ಷಣ ನನಗೋಸ್ಕರ ಅಂತ ಒಂದು ಟೈಮ್ ಅಂದರೆ ಟೀ ಟೈಮ್ ಅಂತಲೇ ಹೇಳ್ಬೋದು. ಆ ಒಂದು ಟೈಮನ್ನು ನನಗೆ ಇಷ್ಟವಾದ ಜಾಗದಲ್ಲಿ ಕೂತ್ಕೊಂಡು ಆರಾಮಾಗಿ ಆ ಒಂದು ಟೀಯನ್ನು ಕುಡಿತಾ ನನಗೆ ಈ ವಿಷ್ಣುದು ಸಹಸ್ರನಾಮ ಇರ್ಬೋದು ಅಥವಾ ವಿಷ್ಣು ಸ್ತೋತ್ರ ಅಂತ ಒಂದು ಬರುತ್ತೆ. ಆ ಒಂದು ಸಾಂಗ್ ತುಂಬಾ ಇಷ್ಟ. ಅದನ್ನು ಕೇಳ್ತಾ ಅದ್ರ ಜೊತೆ ಹೇಳ್ತಾ ಒಂದು 10 to 15 ನಿಮಿಷ ಟೈಮನ್ನು ಸ್ಪೆಂಡ್ ಮಾಡ್ತೀನಿ. ಸೊ ಇವಾಗ ಒಂದು ಬ್ರೇಕ್ಫಾಸ್ಟ್ ಟೈಮು. ಬ್ರೇಕ್ಫಾಸ್ಟ್ಗೆ ನೈಟೇ ಡಿಸೈಡ್ ಮಾಡಿದ್ದೆ ಅವಲಕ್ಕಿ ಮಾಡೋಣ ಅಂತ. ಯಾಕೆ ಅಂತಂದರೆ ಸಂಡೇ ಎದ್ದಿರೋದೇ ಲೈಟು. ಸೊ ಸಂಡೇ ಬ್ರೇಕ್ಫಾಸ್ಟ್ ಏನಿದ್ರು ಕ್ವಿಕ್ಕಾಗಿ ಆಗಿಬಿಡಬೇಕು. ಹಾಗಾಗಿ ಅವಲಕ್ಕಿ ಬೇಗ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಫಸ್ಟು ಅವಲಕ್ಕಿನೇ ಮಾಡೋಣ ಅಂತ ಅಂದ್ಕೊಂಡೆ. ಅದ್ರ ಜೊತೆಗೆ ಪಪ್ಪಾಯ ಆಯಿತು, ಏನಾದರೂ ಒಂದು ಫ್ರೂಟ್ಸು, ಬಾದಾಮ್ ಮಿಲ್ಕು. ಸಂಡೇ ಬ್ರೇಕ್ಫಾಸ್ಟ್ ಬೇಗನೆ ರೆಡಿ ಆಯಿತು. ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀವಿ ಫ್ರೆಶ್ ಅಪ್ ಆಗಿ. ಅದಾದಮೇಲೆ ನೆಕ್ಸ್ಟ್ ಕೆಲಸಗಳು ನಿಧಾನಕ್ಕೆ ಪ್ಲ್ಯಾನ್ ಮಾಡ್ಕೊತಾ ಮಾಡ್ತೀನಿ. ಅವಲಕ್ಕಿ ಉಪ್ಪಿಟ್ಟಿನ ರೆಸಿಪಿ ನಾನು ಇದುವರೆಗೂ ಶೇರ್ ಮಾಡಿಲ್ಲ. ಯಾಕೆ ಅಂತಂದರೆ ಅದು ವೆರಿ ಸಿಂಪಲ್ ಅಲ್ವಾ. ಸೊ ಹಾಗಾಗಿ ಅದನ್ನೇನು ನಾನು ಅಷ್ಟಾಗಿ ಎಲ್ಲೂ ಹಾಕಿಲ್ಲ ಅಂತ ಅನ್ಕೋತೀನಿ. ಅದಾದಮೇಲೆ ಫಸ್ಟ್ ಬೆಡ್ ಕ್ಲೀನ್ ಮಾಡಬೇಕಿತ್ತು. ಬಟ್ ಸಂಡೇ ಎದ್ದಿರೋದೇ ಲೇಟ್ ಅಲ್ವಾ. ಸೊ ಹಾಗಾಗಿ ಫಸ್ಟ್ ಬೆಡ್ ಕ್ಲೀನ್ ಮಾಡೋಕ್ಕಾಗಿಲ್ಲ. ಟಿಫನ್ನು ಅದಾದಮೇಲೆ 2 ಬೆಡ್ರೂಮನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇದು ಬೆಡ್ಶೀಟ್ ಎಲ್ಲ ಕರೆಕ್ಟಾಗಿ ಇದ್ಬಿಟ್ರೆ ಮನೆ ಒಳಗೆ ಒಂಥರ ಮೆಸ್ಸಿ ಅನಿಸೋದಿಲ್ಲ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಸಂಡೇ ಏನಿದ್ರು ನಂದು ಹೆವಿ ಲಾಂಡ್ರಿ ಇರುತ್ತೆ. ಅಂದರೆ ಬಟ್ಟೆ ಒಗೆಯೋದು ಜಾಸ್ತಿ ಇರುತ್ತೆ. ಬೆಡ್ಶೀಟ್ ಇರ್ಬೋದು ಅಥವಾ ಟವಲ್ಗಳು, ವೈಟ್ ಕಲರ್ ಬಟ್ಟೆ ಎಲ್ಲ ಸಪ್ರೇಟ್ ಇಟ್ಟಿರೋದನ್ನೆಲ್ಲ ಸಂಡೇನೇ ವಾಶ್ ಮಾಡೋದು. ಯಾಕೆ ಅಂತಂದರೆ ಸಂಡೇ ನಾನು ಟೆರೆಸ್ ಮೇಲೆ ಬಟ್ಟೆನ ಹಾಕ್ತೀನಿ. ಹಾಗಾಗಿ ಸಂಡೇ ಒಂದು 2 to 3 ಸರಿನಾದರೂ ವಾಷಿಂಗ್ ಮಿಷಿನ್ ರನ್ ಆಗಿರುತ್ತೆ. ಸೊ ಹಾಗಾಗಿ ಸಂಡೇ ಕೆಲಸ ಅದು. ಇವತ್ತು ಬಿಸಿಲು ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ವೈಟ್ ಕಲರ್ ಬಟ್ಟೆ ಎಲ್ಲನೂ ಹಾಕಿದ್ದೆ. ವೈಟ್ ಬಟ್ಟೆ ಯಾವತ್ತು ಬಿಸಿಲಲ್ಲಿ ಡ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಒಂದು ಮಧ್ಯಾಹ್ನಕ್ಕೆ ಬೇಗ ಅಡುಗೆ ಮಾಡಿಬಿಟ್ರೆ ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಬಂದುಬಿಟ್ಟು ಇವಾಗ ಮಶ್ರೂಮ್ ಪಲಾವ್ ಅಥವಾ ಬಿರಿಯಾನಿ ಏನಂತೀವಿ ಅದು, ಮತ್ತು ಸೋಯಾದು ಕಟ್ಲೆಟ್ ಮಾಡೋಣ ಅಂದ್ಕೊಂಡೆ. ಸೊ ಕಬಾಬ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ಸೋಯಾ ಕಟ್ಲೆಟ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಲೈಕ್ ಇದು ಕಬಾಬ್ ಥರನೇ ಇರುತ್ತೆ. ಅಂದರೆ ನಮಗೆ ಈಗ ಚಿಕನ್ ಕೈಮಾ ಹೇಗಿರುತ್ತೋ ಅದೇ ಟೇಸ್ಟ್ ಇರುತ್ತೆ. ನಾವಿವಾಗ ನಾನ್ ವೆಜ್ ತಿನ್ನಲ್ಲ 49 days. ಸೊ ಹಾಗಾಗಿ ಅದರ ರಿಪ್ಲೇಸ್ಮೆಂಟ್ ಸೋಯಾ ಅಂತ ಹೇಳ್ಬಿಟ್ಟು, ಮತ್ತು ಸೋಯಾನೂ ಅಷ್ಟೇ, ಮಶ್ರೂಮ್ ಅಷ್ಟೇ, ಸೇಮ್ ಚಿಕನ್ ಥರನೇ ಇರುತ್ತೆ. ಸೊ ಅದಕ್ಕೆ ಸೋಯಾನ ಬಿಸಿ ನೀರಲ್ಲಿ ಹಾಕಿ ಸ್ಕ್ವೀಸ್ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಮಸಾಲ, ಖಾರದ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಕೋಟಿಂಗ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೈದಾ, ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಳ್ಳಿ. ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದಾಗ ಅದು ಬಿಚ್ಕೊಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟೇ. ಉಂಡೆ ಸೇಮ್ ಕೈಮಾ ಉಂಡೆ ಥರನೇ ಇರುತ್ತೆ. ಇದನ್ನು ಬೇಕಾದರೆ ಸಾಂಬಾರು ಥರ ಮಾಡ್ತಾರಲ್ಲ, ಕರಿ, ಆ ಥರ ಕೂಡ ಮಾಡ್ಕೋಬೋದು. ಸ್ವಲ್ಪ ಚಿಲ್ಲಿ ಜಾಸ್ತಿ ಹಾಕಿದ್ರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಅಂದರೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡೋದು ಯಾವುದೇ ಡಿಶ್ಗೂ ಖಾರ ಏನು ಬರುತ್ತಲ್ಲ ಅದು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದಾಗ ಖಾರ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ರೆಡಿ ಆಯಿತು ಮಶ್ರೂಮ್ ಬಿರಿಯಾನಿ ಜೊತೆಗೆ. ಇದು ಚೆನ್ನಾಗಿತ್ತು ಕಾಂಬಿನೇಷನು. ಮಶ್ರೂಮ್ ಬಿರಿಯಾನಿ ರೆಸಿಪಿ ಯಾಕೆ ಹಾಕಿಲ್ಲ ಅಂತಂದರೆ ಇವತ್ತಿನ ವ್ಲಾಗ್
ಲೆಂತಿ ಆಗುತ್ತೆ ಅಂತ ಗೊತ್ತಿತ್ತು. ಮತ್ತು ಮಶ್ರೂಮ್ ಬಿರಿಯಾನಿ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ. ಹಾಗಾಗಿ ಇಲ್ಲಿ ಬಂದು ನಾನು ನೆಕ್ಸ್ಟು ಬಂದು ಮೀಲ್ ಪ್ರಿಪ್ರೇಷನ್ ಅಂತ ಮಾಡ್ಕೋತೀನಿ. ಒಂದು ಏನಪ್ಪ ಅಂತಂದರೆ ತರಕಾರಿ ಏನೇನು ಬೇಕಲ್ಲ ಫಸ್ಟು ಲಿಸ್ಟ್ ಮಾಡಿಬಿಟ್ಟು ಅದನ್ನು ತರಿಸ್ಕೊತೀನಿ. ಒಂದು 5 ದಿನಕ್ಕಾಗುವಷ್ಟು ಬ್ರೇಕ್ಫಾಸ್ಟಿಗೆ ನನಗೆ ಮೇನ್ ಬೇಕಾಗಿರೋದು. ಪ್ರಗತಿ ಬೇಗ ಹೋಗೋದ್ರಿಂದ ನನಗೆ ಬ್ರೇಕ್ಫಾಸ್ಟ್ ಆಗಿಬಿಟ್ರೆ ಮಧ್ಯಾಹ್ನಕ್ಕೆ ಊಟ ಮತ್ತು ಲಂಚ್ಗೆ ಏನಾದರೂ ಮಾಡ್ಕೊತೀನಿ. ಸೊ ಹಾಗಾಗಿ ಲಿಸ್ಟ್ ಮಾಡಿ ಫುಲ್ ತರಕಾರಿಯನ್ನು ತರಿಸ್ಬಿಟ್ಟಿದ್ದೆ. ಫ್ರೆಶ್ಶಾಗಿ ತೊಗೋಬೋದಲ್ವಾ ಅಂತ ಅನ್ಕೋಬೋದು ನೀವು. ಬಟ್ ನನಗೇನಾಗುತ್ತೆ ಅಂತ ಅಂದರೆ ತುಂಬ ಪ್ರೆಷರ್, ಮಗು ನೋಡ್ಕೋಬೇಕು, ಯೂಟ್ಯೂಬ್ ಮಾಡಬೇಕು, ಮತ್ತು ಆಗೋದೇ ಇಲ್ಲ. ಏನು ತರಕಾರಿ ತರಿಸ್ಬೇಕು, ಏನು ತರಕಾರಿ, ಏನು ನಾಷ್ಟ, ಏನು ಬ್ರೇಕ್ಫಾಸ್ಟ್, ಇದು ಥಿಂಕಿಂಗಲ್ಲೇ ನಂಗೆ ತುಂಬ ಟೈಮನ್ನು ಕಳೆದ್ಬಿಡ್ತಿದ್ದೆ ಒಂದು ವಾರ ಇಡೀ. ಸೊ ನಾನು ಕೂಡ ಫ್ರೆಶ್ ಅಪ್ ಆದೆ. ಇವಾಗ ಫ್ರಿಜ್ಜು ಸಂಡೇ ವೀಕ್ಲಿ 1 ಫ್ರಿಜ್ ಕ್ಲೀನ್ ಮಾಡ್ಕೋತೀನಿ. ಅಂದರೆ ವೀಕ್ಲಿ ಸಂಡೇ ಎಲ್ಲ ಖಾಲಿ ಆಗಿಬಿಡುತ್ತೆ, ಏನೂ ಇರೋದಿಲ್ಲ ಫ್ರಿಜ್ಜಲ್ಲಿ. ಸೊ ಆ ಟೈಮಲ್ಲಿ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಜನ ಫ್ರಿಜ್ ಆರ್ಗನೈಸಿಂಗ್ ವಿಡಿಯೋ ಕೇಳ್ತಾಯಿದ್ರಿ, ಬಟ್ ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟ್ ನಂದು ಎಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಕಂಪ್ಲೀಟ್ ಫ್ರಿಜ್ ಆರ್ಗನೈಸಿಂಗ್ ವಿಡಿಯೋ ಮಾಡ್ತೀನಿ. ನಮಗೆ ಈರುಳ್ಳಿ ಸ್ಟ್ಯಾಂಡ್ ಏನಿತ್ತು ಅದನ್ನು ಕೂಡ ಸಂಡೇ ಕ್ಲೀನ್ ಮಾಡ್ಕೋತೀನಿ. ಕರೆಕ್ಟಾಗಿ ಒಂದು ವಾರ ಬರುತ್ತಾ ಅಂದರೆ ಇಲ್ಲ. ನಾನು ಮಧ್ಯಾಹ್ನ ಅಡುಗೆಗೆ ಅಕಸ್ಮಾತ್ ಏನು ಗೊತ್ತಿಲ್ಲ ಅಂದರೆ ಅವಾಗ ತರಿಸ್ಕೊಳ್ಳೋಕೆ ಈಸಿ ಆಗುತ್ತೆ. ಅದು ಬಿಟ್ಟರೆ ನಂಗೆ ಮೇಯ್ನ್ ಬಂದು ಬ್ರೇಕ್ಫಾಸ್ಟ್ ಆಗಿಬಿಡಬೇಕು. ಸೊ ಇದು ಊಟಕ್ಕೂ ಕೂಡ ಆಗುತ್ತೆ. ತರಕಾರಿ ಒಂದು 5 ಡೇಸಿಗೆ ಪ್ಲ್ಯಾನ್ ಮಾಡಿರ್ತೀನಿ. ಸಾಟರ್ಡೆ ಸಂಡೇ ರಜಾ ಇರೋದ್ರಿಂದ ನಿಧಾನಕ್ಕೆ ಯೋಚನೆ ಮಾಡಿ ಏನಾದರೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಇದರಲ್ಲಿ ಟೊಮೊಟೊ ಮಾತ್ರ ಕಡಿಮೆ ತರಿಸಿರ್ತೀನಿ, ಯಾಕೆಂದರೆ ಟೊಮೊಟೊ ತುಂಬ ದಿನ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಜಾಸ್ತಿ ದಿನ ಇರೋ ಅಂಥದ್ದು ಮಾತ್ರನೇ ತರಿಸೋದು. ಇನ್ನು ಮಿಕ್ಕಿದೆಲ್ಲ ಎಷ್ಟು ಬೇಕೋ ಅಷ್ಟೇ. ಟೊಮೊಟೊನ ನಾನು ವಾಶ್ ಮಾಡಿಬಿಟ್ಟು ಇಟ್ಕೊಳ್ಳೋದು. ಸೊ ನಿಮಗೆ ವೀಕ್ಲಿ ಏನು ಬೇಕಾಗುತ್ತೆ, ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆ, ಲಂಚ್ ಏನಾದರೂ ಸರಿಯೇ ವಾರಕ್ಕೆ ಆದಷ್ಟು ಅಷ್ಟನ್ನು ತರಿಸಿಟ್ಕೊಂಡ್ರೆ ಒಂದು ಈಸಿ ಆಗುತ್ತೆ. ಆ ವಾರ ಪೂರ್ತಿ ನಿಮಗೆ ಏನು ಅಡುಗೆ ಮಾಡಬೇಕು ಅನ್ನೋ ಮನೇಲಿ ತರಕಾರಿ ಇದ್ಬಿಟ್ರೆ ಹೆಣ್ಮಕ್ಳಿಗೆ ಐಡಿಯಾಸ್ ಬೇಗ ಬರುತ್ತೆ, ಇದನ್ನು ಮಾಡೋಣ ಇದಿದೆ ಅಂತ. ಆ್ಯಂಡ್ ಎವ್ರಿಡೇ ಒಂದ್ಸರಿ ಫ್ರಿಜ್ಜನ್ನು ಚೆಕ್ ಮಾಡಿ ಏನೇನು ತರಕಾರಿ ಇದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಅವಾಗ ಐಡಿಯಾ ಬರುತ್ತೆ. ಇಲ್ಲಾಂದರೆ ಒಂದು ಲಿಸ್ಟನ್ನು ಮಾಡ್ಕೊಂಡ್ಬಿಟ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಇದರಿಂದ ಏನಂತ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ದುಡ್ಡು ಕೂಡ ಉಳಿತಾಯ ಮಾಡ್ಬೋದು. ಅಂದರೆ ಹೊರಗಡೆ ಹೋಗಿ ಊಟ ಮಾಡೋದು ತಪ್ಪುತ್ತೆ. ಈ ಥರ ನಾನು ಸ್ಟೋರ್ ಮಾಡೋಕ್ಕೆ ಇಷ್ಟ ಇಲ್ಲ, ನಮಗೆ ಅವಾಗಿಂದ ಆವಾಗಲೇ ತೊಗೊಂಡು ಬಂದು ತಿನ್ನಬೇಕಂತ ಇದ್ದರೆ ಖಂಡಿತ ಅದು ನಿಮ್ಮ ಇಷ್ಟ. ನನಗೆ ಟೈಮ್ ಸಾಕಾಗಲ್ಲ. ನನಗೆ ಎವ್ರಿ ನೈಟ್ 10 o'clock ಪ್ರತಿದಿನ ಏನು ತರಕಾರಿ ಬೇಕು, ಏನು ಬ್ರೇಕ್ಫಾಸ್ಟ್ ಬೇಕು ಅಂತ ಹೇಳಿ ತರಿಸೋದೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಅರ್ಲಿ ಮಾರ್ನಿಂಗ್ 5 o'clock ನನ್ನ ಮಗಳು ಸ್ಕೂಲ್ ಇರೋದ್ರಿಂದ ತುಂಬ ಜನ ಕೇಳ್ತಾರೆ ಯಾಕೆ ಅಂತ. ಆರ್ಮಿ ಸ್ಕೂಲು, ಅದು ಗೊತ್ತಿಲ್ಲ ಅವ್ರ ಟೈಮಿಂಗ್ಸ್ ಇರೋದೇ ಅಷ್ಟು. 7ಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಕ್ಲಾಸಸ್ಸು. ಸೊ ಇವರು 6-10ಗೆಲ್ಲ ಇಲ್ಲಿಂದ ಹೋಗ್ತಾರೆ. ಅದಕ್ಕೆ ನನಗೆ ತುಂಬ ಕಷ್ಟ ಆಗೋದು. 1 ಅವರಲ್ಲಿ ಬ್ರೇಕ್ಫಾಸ್ಟ್ಗೆಲ್ಲ ಪ್ರಿಪೇರ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೋದೆಲ್ಲ ಕಷ್ಟ. ಸೊ ಪ್ರೀವಿಯಸ್ ನೈಟಲ್ಲಿ ಕಟ್ಟಿಂಗ್ ಎಲ್ಲ ಮಾಡ್ಕೋತೀನಿ. ವಾರಕ್ಕೆ ಒಂದ್ಸರಿ ಎಲ್ಲ ರೆಡಿ ಇರುತ್ತೆ. ಪ್ಲ್ಯಾನ್ ಕೂಡ ಆಗೋಗುತ್ತೆ. ಅದಾದಮೇಲೆ ಇಡೀ ವಾರ ನನಗೆ ಈಸಿಯಾಗಿ ಹೋಗುತ್ತೆ. ಇವಾಗ ಫ್ರಿಜ್ಜನ್ನು ಕೂಡ ತೆಗೆದುಬಿಟ್ಟು ಏನೇನು ಬಿಸಾಕೋದಿದೆಯಾ ಅಥವಾ ಏನಾದರೂ ತೆಗೆಯೋದಿದೆಯಾ ಅದನ್ನೆಲ್ಲ ನೋಡ್ಕೋತೀನಿ. ಫ್ರಿಜ್ ಆಲ್ಮೋಸ್ಟ್ ಖಾಲಿ, ಏನೂ ಇಲ್ಲ ಫ್ರಿಜ್ಜಲ್ಲಿ. ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನಾಗೆ ಫ್ರಿಜ್ಜನ್ನು ಒಮ್ಮೆ ಕ್ಲೀನ್ ಮಾಡ್ಕೊತೀನಿ. ವಾರಕ್ಕೆ ಒಂದ್ಸರಿ ಇಡೀ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಳ್ಳಿ. ಸೊ ಇದು ಹೆಲ್ತಿಗೆ ಒಳ್ಳೆಯದು. ಆಲ್ಮೋಸ್ಟ್ ನಾನು ಕಂಪ್ಲೀಟಾಗಿ ಫ್ರಿಜ್ಜೆಲ್ಲ ತೆಗೆದುಬಿಟ್ಟೆ ಕ್ಲೀನ್ ಮಾಡ್ಕೋತೀನಿ. ಎಲ್ಲ ಒಂದು ಕಂಪಾರ್ಟ್ಮೆಂಟ್ ಏನಿದೆ ಎಲ್ಲನೂ ತೆಗೆದುಬಿಟ್ಟು ವಾಶ್ ಮಾಡಿ ಡ್ರೈ ಮಾಡಿ ಅದಾದಮೇಲೆ ಜೋಡಿಸ್ಕೊಳ್ಳೋದು ತರಕಾರಿಯನ್ನೆಲ್ಲ. ಇದೊಂದು ಕೆಲಸ ಮಾಡಿದ್ರೆ ಇಡೀ ವಾರ ನನಗೆ ಅಡುಗೆ ಬಗ್ಗೆ ಯೋಚನೆ ಇರೋದಿಲ್ಲ. ತರಕಾರಿ ಏನು ತರಬೇಕಪ್ಪ ಅಂತ ಯೋಚನೆ ಇರೋದಿಲ್ಲ. ಮತ್ತು ಫ್ರಿಜ್ ಕ್ಲೀನ್ ಮಾಡಬೇಕಾ ಅಂತ ಏನಿರೋಲ್ಲ. ಫ್ರಿಜ್ ವಾರ ಇಡೀ ಕ್ಲೀನಾಗಿರುತ್ತೆ. ಸೊ ಈ ಥರ ಕೆಲಸ ಮಾಡ್ಕೊಳ್ಳೋದ್ರಿಂದ ಮನೆಯೂ ಚೆನ್ನಾಗಿರುತ್ತೆ, ನಮಗೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿರುತ್ತೆ, ತುಂಬ ಸ್ಟ್ರೆಸ್ ಆಗೋದಿಲ್ಲ. ಬೆಳಗ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋರೆ ತುಂಬ ಜನ. ನೈಟ್ ಮಲಗಬೇಕಾದ್ರೆ ಅದೇ ಯೋಚನೆ ಬರುತ್ತೆ ಹೆಣ್ಮಕ್ಳಿಗೆ, ನಾಳೆಗೆ ಏನು ಮಾಡೋದು ಅಡುಗೆ, ನಾಳೆಗೆ ಏನು ತರಕಾರಿ ತರೋದು ಅಂತ. 5 ಡೇಸ್ಗೆ ಫ್ರಿಜ್ಜಲ್ಲಿ ತರಕಾರಿ ಇಟ್ಟರೆ ಏನೂ ಆಗೋದಿಲ್ಲ. ನಾನು 7 ಡೇಸ್ಗೆಲ್ಲ ತರಲ್ಲ, 5 ಡೇಸ್ಗೆ. ಇನ್ನು ಸ್ಯಾಟರ್ಡೆ ಸಂಡೇ ಅದು ಮ್ಯಾನೇಜ್ ಆಗಿಬಿಡುತ್ತೆ ಏನಾದರೂ ಎಕ್ಸ್ಟ್ರಾ. ಅದ್ರ ಜೊತೆಗೆ ದೋಸೆ ಹಿಟ್ಟೇನಾದರೂ ಇರುತ್ತಲ್ಲ, ಸೊ ಆಗೋಗುತ್ತೆ. ಫ್ರಿಜ್ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ನಾನು ಸ್ವಲ್ಪ ಬಿಸಿ ನೀರಿಗೆ ವಿಮ್ ಜೆಲ್ ಹಾಕಿದೆ ಅಷ್ಟೇ, ಬೇರೆ ಏನೂ ಹಾಕಿಲ್ಲ. ಅದರಲ್ಲೇ ನೀಟಾಗೆಲ್ಲ ಒರೆಸ್ಕೊಂಡೆ. ಅದಾದಮೇಲೆ ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ ಫ್ರಿಜ್ಜನ್ನು ಆಫ್ ಮಾಡಿ ಕ್ಲೀನ್ ಮಾಡಿ, ಸೊ ನಂದು ವಿಡಿಯೋ ರೆಕಾರ್ಡ್ ಆಗ್ತಿದ್ರಿಂದ ಹಾಗೆ ಮಾಡಿದೆ.
ಅದಾದಮೇಲೆ ಕೆಳಗಡೆ ಶೀಟ್ನ ಯೂಸ್ ಮಾಡ್ತೀನಿ ನಾನು. ಅದು ಯೂಸ್ ಮಾಡೋದ್ರಿಂದ ಅಷ್ಟು ಬೇಗ ಗಲೀಜಾಗೋದಿಲ್ಲ. ನಾನು ಏನೇ ಇಟ್ಟರು ಡೈರೆಕ್ಟಾಗಿ ಇಡೋದಿಲ್ಲ, ಅದರಿಂದ ಫ್ರಿಜ್ ಹಾಳಾಗುತ್ತೆ. ಈ ಥರ ಒಂದು ಬಾಕ್ಸ್ಗಳಲ್ಲಿ ಅಥವಾ ಒಂದು ಕವರಲ್ಲಿ ಹಾಕಿ ಇಡೋದ್ರಿಂದ ಫ್ರಿಜ್ ಕ್ಲೀನಾಗಿರುತ್ತೆ. ಡೈರೆಕ್ಟಾಗಿ ಹಾಗೆ ಇಟ್ಟಾಗ ಫ್ರಿಜ್ ಹಾಳಾಗೋದು. ಫ್ರಿಜ್ ಒಳಗಡೆ ಎಲ್ಲ ಕ್ಲೀನ್ ಆಯಿತು. ಈಗ ಫ್ರಿಜ್ ಮೇಲೆ ಕ್ಲೀನ್ ಮಾಡ್ಕೋತೀನಿ. ಹಾಗೆ ಒಂದು ಪೈನಾಪಲ್ ಇತ್ತು, ಸರಿ ಜ್ಯೂಸ್ ಮಾಡೋಣ. ತುಂಬ ಬೆಳಗ್ಗೆಯಿಂದ ಇವತ್ತು ತುಂಬಾ ಕೆಲಸ ಆಯಿತು ಅಂತ ಹೇಳ್ಬೋದು, ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೆ. ಸರಿ ಒಂದು ಜ್ಯೂಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೈನಾಪಲ್ ಕಟ್ ಮಾಡಿ ಜ್ಯೂಸನ್ನು ಮಾಡ್ತಾಯಿದ್ದೆ. ಸೊ ಮಧ್ಯೆ ಈ ಥರ ಫ್ರೂಟ್ ಜ್ಯೂಸ್, ಮಿಲ್ಕ್ ಶೇಕ್ ಏನಾದರೂ ಮಾಡ್ಕೊಂಡು ಕುಡಿದ್ರೆ ನಮಗೂ ಕೂಡ ಎನರ್ಜಿ ಇರುತ್ತೆ ಕೆಲಸ ಮಾಡೋದಕ್ಕೆ. ಎಕ್ಸ್ಟ್ರಾ ಜ್ಯೂಸ್ನ ನಾನು ಈ ಥರ ಬಾಟಲ್ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಇದು ನನ್ನ ಹಸ್ಬೆಂಡ್ಗಾಗುತ್ತೆ, ಅವರು ಇವಾಗ ಇರಲ್ವಲ್ಲ. ಸೊ ವಿಡಿಯೋ ನೋಡಿದಾಗ ಎಲ್ಲ ಮಾಡಿದರೆ ನನಗೇನು ಇಲ್ಲ ಅಂತಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಸಪ್ರೇಟಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ, ಬಂದು ಅವ್ರು ಕುಟ್ಕೋತಾರೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರಿಪೇರ್ ಫಾರ್ ಮಂಡೇ ಅಂತ. ಅಂದರೆ ಮಂಡೇಗೆ ಏನೇನು ಕೆಲಸ ಆಗುತ್ತೆ. ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಆಯಿತು, ಎಕ್ಸ್ಟ್ರಾ ಏನಾದರೂ ಕಟ್ಟಿಂಗ್ ಇದ್ದರೆ ಅದು ಕೂಡ ಆಗಿಬಿಡುತ್ತೆ. ನಾಳೆಗೆ ಏನು ಬ್ರೇಕ್ಫಾಸ್ಟ್ ಅಂತ ಪ್ಲ್ಯಾನ್ ಕೂಡ ಆಗಿದೆ. ಸೊ ಅದ್ರ ಜೊತೆಗೆ ಬಟ್ಟೆ ಐರನ್ ಮಾಡೋದು. ಸಂಡೇ ನನಗೆ ಬಟ್ಟೆ ಒಗೆಯೋದು ಜಾಸ್ತಿ ಇರುತ್ತಲ್ಲ, ಅವತ್ತು ನೈಟೇ ಬಟ್ಟೆಯನ್ನು ಮಡಚಿಟ್ಬಿಟ್ರೆ ವಾರದಲ್ಲಿ ಸ್ವಲ್ಪ ಬಟ್ಟೆ ಮಡಚೋದು ಸ್ವಲ್ಪ ಕಡಿಮೆ ಇರುತ್ತೆ ನನಗೆ. ಸೊ ಹಾಗಾಗಿ ಸಂಡೇ ಮರಿದಲ್ಲೇ ಬಟ್ಟೆಯನ್ನು ಮಡಚಿಡ್ತೀನಿ. ನನಗೆ ಇಷ್ಟ ಇಲ್ಲದಲ್ಲೇ ಇರೋ ಕೆಲಸ ಅಂದರೆ ಇದೊಂದು ಬಟ್ಟೆ ಮಡಚೋದು, ಅದನ್ನು ಸಪ್ರೇಟ್ ಮಾಡಿ ಎಲ್ಲರ ವಾರ್ಡ್ರೋಬಲ್ಲೂ ಇಡೋದು. ಸೊ ಸಿಕ್ಕಾಪಟ್ಟೆ ಒಂದು ಇಷ್ಟ ಇಲ್ಲದಲ್ಲೇ ಇರೋ ಕೆಲಸ ಅಂತಲೇ ಹೇಳ್ಬೋದು ಇದು. ಅದಾದಮೇಲೆ ಯೂನಿಫಾರ್ಮ್ನ ಕೂಡ ಇವಾಗಲೇ ಐರನ್ ಮಾಡಿ ಇಟ್ಬಿಡ್ತೀನಿ. 2 ಜೊತೆ ಯೂನಿಫಾರ್ಮ್ ಇರುತ್ತೆ, ಮಂಡೇ ಟ್ರ್ಯಾಕ್ ಪ್ಯಾಂಟ್ ಇರುತ್ತೆ. ಸೊ 2 ಯೂನಿಫಾರ್ಮ್ನ ಐರನ್ ಮಾಡಿದ್ರೆ ಮಂಡೇ ಟ್ರ್ಯಾಕ್ ಪ್ಯಾಂಟ್, ಟ್ಯೂಸ್ಡೇ ವೆಡ್ನಸ್ಡೇ, ನನಗೆ 3 ಡೇಸ್ ಐರನ್ ಮಾಡೋ ಆಗಿರೋದಿಲ್ಲ. ಅದಾದಮೇಲೆ ಮತ್ತೆ ವಾಶ್ ಮಾಡಿಕೊಂಡ್ರೆ ಸೊ 2 ಡೇಸ್ ಈ ಥರ ಇಡೀ ವಾರ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು. ಇವಾಗ ಐರನ್ ಮಾಡಿಲ್ಲ, ಓಕೆ ಟ್ಯೂಸ್ಡೇಗೆ ತಾನೇ ಅಂತ ಹೇಳ್ಬಿಟ್ಟು ನಾನು ಹಾಗೆ ಎತ್ತಿಟ್ರೆ ಹೇಳೋಕ್ಕಾಗಲ್ಲ. ಮತ್ತೇನೋ ಕೆಲಸದಲ್ಲಿ ಬ್ಯುಸಿಯಾಗಿ ಟ್ಯೂಸ್ಡೇ ಮರ್ತೋಗೋದು, ಬೆಳಗ್ಗೆ ಎದ್ದ ತಕ್ಷಣ ಐರನ್ ಮಾಡೋಕ್ಕಾಗದೇ ಇಲ್ಲ ಇರೋದು. ಸೊ ಈ ಥರ ಆಗುತ್ತೆ. ಆಮೇಲೆ ನಾನು ಐರನ್ ಮಾಡಬೇಕಾದ್ರೆ ಸ್ವಲ್ಪ ಪರ್ಫ್ಯೂಮ್ನ ಸ್ಪ್ರೇ ಮಾಡಿ ಐರನ್ ಮಾಡ್ತೀನಿ. ಒಂಥರ ಫ್ರೆಶ್ ಆಗಿರುತ್ತೆ ಬಟ್ಟೆ ವಾರ್ಡ್ರೋಬಲ್ಲಿ ಇಟ್ರು ಅವ್ರು ಹಾಕ್ಕೊಂಡ್ರು ಅಂತ. ಇದು ನನಗೆ ಅಭ್ಯಾಸ ಅವಾಗಿಂದನೂ. ನನ್ನ ಡ್ರೆಸ್ಗೂ ಕೂಡ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಕ್ಲೀನಪ್ ಅಂತ. ಅಂದರೆ ಇವಾಗ ನೈಟ್ ಆದಷ್ಟು ಏನೇನು ಕೆಲಸ ಇರುತ್ತೆ, ಎಕ್ಸ್ಟ್ರಾ ಕೆಲಸ, ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಕಿಚನ್ ಇರ್ಬೋದು ಅಥವಾ ಮನೆಯಲ್ಲಿ ಚಲ್ಲಾಪಿಲ್ಲಿ ಆಗಿರೋ ವಸ್ತು ಇರ್ಬೋದು, ಎಲ್ಲೆಲ್ಲೋ ಇದಿರೋ ವಸ್ತುಗಳನ್ನೆಲ್ಲ ನೀವು ಕ್ಲೀನ್ ಮಾಡಿಬಿಟ್ರೆ ಮಂಡೇ ಫ್ರೆಶ್ಶಾಗಿ ಸ್ಟಾರ್ಟ್ ಆಗುತ್ತೆ ವೀಕ್. ವಾರದ ದಿನ ಚೆನ್ನಾಗಿ ಸ್ಟಾರ್ಟ್ ಆದರೆ ಇಡೀ ವಾರನೂ ಕೂಡ ಅದೇ ಒಂದು ಮೇಂಟೈನನ್ನು ಮಾಡೋದಕ್ಕೆ ನಮಗೊಂದು ಮೋಟಿವೇಟ್ ಸಿಗುತ್ತೆ. ಸೊ ಹಾಗಾಗಿ ನಾನು ಕಸ ಎಲ್ಲ ಗುಡಿಸ್ಕೊಂಡು, ಮಕ್ಕಳಿರೋ ಮನೆಯಲ್ಲಿ ಅದು ಇದು ಬಿದ್ದಿರೋದು ಕಾಮನ್ ಅಲ್ವಾ, ಅದನ್ನೆಲ್ಲ ಎತ್ತಿಟ್ಕೋತೀನಿ. ಅದಾದಮೇಲೆ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿ, ಕಿಚನ್ ಕೂಡ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅಂದರೆ ಕಿಚನ್ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಮಂಡೇ ಏನಾದರೂ ಕಿಚನ್ ಮೆಸ್ಸಿಯಾಗಿತ್ತು ಅಂತ ಅಂದರೆ ಬೆಳಗ್ಗೆ ಎದ್ದು ನೀವು ಎಷ್ಟೇ ರೆಡಿ ಮಾಡಿದ್ರು ಬ್ರೇಕ್ಫಾಸ್ಟ್ ಮಾಡುವಾಗ ತಲೆ ಕೆಟ್ಟೋಗುತ್ತೆ. ಸೊ ಹಾಗಾಗಿ ಮಂಡೇ ಅಂತ ಅಂದರೆ ವಾರದಲ್ಲಿ ಮೀಲ್ ಪ್ಲ್ಯಾನಲ್ಲಿ ದೋಸೆ ಹಿಟ್ಟು ರುಬ್ಬೋದಂತೂ ಇದ್ದೇ ಇರುತ್ತೆ. ದೋಸೆ ಹಿಟ್ಟಿದ್ದು ಬಿಟ್ಟರೆ ಸಾಕು, 3 ದಿನ ಬ್ರೇಕ್ಫಾಸ್ಟ್ಗೆ ಯೋಚನೆ ಮಾಡೋಂಗಿಲ್ಲ. ಅಕಸ್ಮಾತ್ ಎಮರ್ಜೆನ್ಸಿಗೆ ನಮಗೆ ಲೇಟ್ ಆಯಿತು, ಇವತ್ತು ಎದ್ದೇಳಲಿಲ್ಲ ಅಂದ್ರೂ ಒಂದು ದೋಸೆ ಹಾಕ್ಬಿಟ್ಟು ಏನಾದರೂ ಎಕ್ಸ್ಟ್ರಾ ಕ್ವಿಕ್ಕಾಗಿ ಒಂದು ಪಲ್ಯ ಮಾಡಿಕೊಟ್ಬಿಟ್ರೆ ಬ್ರೇಕ್ಫಾಸ್ಟ್ ಬೇಗ ಆಗೋಗುತ್ತೆ. ಸೊ ಹಾಗಾಗಿ ಮರಿದಲ್ಲೇ ಸಂಡೇ ಹೊತ್ತು ದೋಸೆನ ರುಬ್ಬಿ ಇಟ್ಕೊಳ್ಳಿ. ಒಂದು ಫಡ್ಡುನಾದರೂ ಮಾಡ್ಬೋದು, ಇಡ್ಲಿನಾದರೂ ಮಾಡ್ಬೋದು, ದೋಸೆನಾದರೂ ಮಾಡ್ಬೋದು. ಅಕಸ್ಮಾತ್ ಏನಾದರೂ ಆಫ್ಟರ್ನೂನು ಯಾವಾಗಾದರೂ ಟಯರ್ಡ್ ಆಯಿತು, ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ ಅಂದಾಗ ದೋಸೆ ಇಟ್ಟಿದ್ರೆ ಒಂದು ಸ್ನ್ಯಾಕ್ಸ್ ಥರ ಏನಾದರೂ ದೋಸೆನಾದರೂ ಮಾಡ್ಕೋಬೋದು. ಏನೋ ಒಂದು ತುಂಬ ವೆರೈಟಿ ದೋಸೆಗಳನ್ನ ಮಾಡ್ಬೋದು. ಹಾಗಾಗಿ ಅದನ್ನು ಒಂದು ಯಾವಾಗಲೂ ಅಷ್ಟೇ ಸಂಡೇ ಹೊತ್ತು ಒಂದು ದೋಸೆ ಹಿಟ್ಟನ್ನು ರುಬ್ಬಿಡೋದನ್ನು ಮರಿಬೇಡಿ.
ಅದಾದ ತಕ್ಷಣವೇ ಮನೇಲಿ ಎಕ್ಸ್ಟ್ರಾ ಪಾತ್ರೆ ಇರುತ್ತೆ, ಊಟ ಆಗಿರೋದು ಅಥವಾ ಎಕ್ಸ್ಟ್ರಾ ಏನು ಅಡುಗೆನೆಲ್ಲ ತೆಗೆದುಬಿಟ್ಟು ಸಣ್ಣ ಪಾತ್ರೆಗೆ ಹಾಕಿದಾಗ ದೊಡ್ಡ ದೊಡ್ಡ ಪಾತ್ರೆ ಏನಿರುತ್ತಲ್ಲ ಅದನ್ನೆಲ್ಲ ಆವಾಗಲೇ ವಾಶ್ ಮಾಡಿಬಿಡ್ತೀನಿ. ಊಟ ಮಾಡಿದ ತಟ್ಟೆಗಳು ಅದೆಲ್ಲ ಈವ್ನಿಂಗ್ ವಾಶ್ ಮಾಡಿದ್ರು ಇವಾಗ ದೋಸೆ ರುಬ್ಬಿರೋದು ಮಿಕ್ಸಿ ಅದೆಲ್ಲ ಹಂಗೆ ಇಡೋಕ್ಕಾಗಲ್ಲಲ್ವ. ಹಾಗಾಗಿ ನೈಟೇ ಕ್ಲೀನ್ ಮಾಡಿಬಿಟ್ಟು ಶೆಲ್ಫ್ಗಲ್ಲೆಲ್ಲ ಒರೆಸ್ಕೊಂಬಿಡಿ. ಶೆಲ್ಫ್ ಕ್ಲೀನಾಗಿದ್ದರೆ ಬೆಳಗ್ಗೆ ನಿಮಗೆ ಒಂಥರ ಖುಷಿ ಅಡುಗೆ ಮನೆಗೆ ಹೋದಾಗ. ಅದಕ್ಕೆ ಇಷ್ಟು ಕೆಲಸ ಅಂತೂ ಎವ್ರಿ ಡೇ ಇರುತ್ತೆ, ಬಟ್ ಸಂಡೇನೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಕ್ಲೀನಾಗಿ ಒಂದು ಸ್ಪ್ರೇ ಏನಾದರೂ ನೀವು ಕಿಚನ್ ಕ್ಲೀನಿಂಗ್ ಯೂಸ್ ಮಾಡೋಂಗಿದ್ರೆ ಅದನ್ನು ಹಾಕಿಬಿಟ್ಟು ಶೆಲ್ಫೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಡಿ. ಅದಾದಮೇಲೆ ನಾನು ಸಿಂಕಿಗೆ ಪ್ರತಿನಿತ್ಯ ಬಿಸಿ ನೀರನ್ನು ಹಾಕ್ತೀನಿ. ಪಾತ್ರೆ ಎಲ್ಲ ತೊಳೆದು ಶೆಲ್ಫೆಲ್ಲ ಕ್ಲೀನ್ ಆದಮೇಲೆ ಬಿಸಿನೀರನ್ನು ಹಾಕಿಬಿಟ್ಟು ಇಡ್ತೀನಿ. ಅದರಿಂದ ಸಿಂಕಲ್ಲಿ ಏನಾದರೂ ಎಣ್ಣೆ ಜಿಡ್ಡು ಸ್ಮೆಲ್ಲು ಅದೆಲ್ಲ ನೀಟಾಗಿ ಹೋಗ್ಬಿಡತ್ತೆ. ಸೊ ಹಾಗಾಗಿ ಆಮೇಲೆ ಕಿಚನ್ ಕ್ಲೀನ್ ಮಾಡಿರೋ ಬಟ್ಟೆನೂ ಅಷ್ಟೇ. ಆಮೇಲೆ ಇದು ಸ್ಪಾಂಜ್, ಪಾತ್ರೆ ತೊಳೆಯೋ ಸ್ಪಾಂಜ್, ದಯವಿಟ್ಟು ಸ್ಪಾಂಜನ್ನಂತೂ ಬಿಸಿನೀರಲ್ಲಿ ತೊಳೆದ್ಬಿಟ್ಟೇ ಇಡಿ ನೈಟು. ಇದರಲ್ಲಿ ತುಂಬಾ ಜರ್ಮ್ಸ್ ಕ್ರಿಯೇಟ್ ಆಗುತ್ತೆ ಸ್ಪಾಂಜಲ್ಲಿ. ಹಾಗಾಗಿ ಕಿಚನ್ ಕ್ಲೀನಿಂಗ್ ಇವಾಗ ಟೈಮ್ ಇಲ್ಲ ಅಂದಿದ್ರೆ ನಾನು ಬಕೆಟ್ಗೆ ಬಟ್ಟೆನ ನೆನೆ ಹಾಕಿಬಿಟ್ಟೆ ವಾಶ್ ಮಾಡ್ತಾಯಿದ್ದೆ. ಇವತ್ತು ತುಂಬ ಕೆಲಸ ಆದಾಗ ಈ ಥರ ಸಿಂಕಲ್ಲೇ ಬಿಸಿನೀರು ಎವ್ರಿ ಡೇ ಸಿಂಕಿಗಂತೂ ಒಂದು ಕೆಟಲಲ್ಲಿ ಬಿಸಿನೀರನ್ನು ಹಾಕ್ತೀನಿ. ಪೈಪೆಲ್ಲ ಕ್ಲೀನ್ ಆಗುತ್ತೆ, ಸ್ಮೆಲ್ ಬರೋದಿಲ್ಲ ಅಂತ ಅಷ್ಟೇ. ಕಿಚನ್ನೆಲ್ಲ ಕಸ ಗುಡಿಸ್ಬಿಟ್ಟು ಸಾಧ್ಯ ಆದರೆ ಒರೆಸೇ ಮಲ್ಕೊಂಡ್ರೆ ಒಳ್ಳೆಯದು. ಬಟ್ ನನಗಿವತ್ತು ಅಷ್ಟು ಆಗಿದ್ದಿಲ್ಲ. ಸಂಡೇ ಮಾರ್ನಿಂಗ್ 8ಇಂದ ಸ್ಟಾರ್ಟ್ ಆಗಿದ್ದು ನೈಟ್ 10ವರೆಗೂ ನನಗೆ ಕಂಟಿನ್ಯೂಸ್ ಕೆಲಸ ಇತ್ತು. ಸಂಡೇನೇ ನನ್ನ ಮಗಳಿಗೆ ಹೆಡ್ ವಾಶ್ ಎಲ್ಲ ಮಾಡಬೇಕಲ್ವ. ಸೊ ಹಾಗಾಗಿ ಅದಾದಮೇಲೆ ಶೂ ಕ್ಲೀನ್ ಮಾಡೋದು, ಸಾಕ್ಸ್ ರೆಡಿ ಮಾಡೋದು ಇದೆಲ್ಲ ಇದ್ದೇ ಇರುತ್ತೆ ಎವ್ರಿ ಸಂಡೇ. ನನಗೆ ಎಷ್ಟು ಜೊತೆ ಇರುತ್ತೋ ಸಾಕ್ಸ್ ಅಷ್ಟನ್ನು ಕೂಡ ಸಂಡೇ ಕ್ಲೀನ್ ಮಾಡಿಬಿಡ್ತೀನಿ. ಇದರಿಂದ ನನಗೆ ಅಕಸ್ಮಾತ್ ಒನ್ ಡೇ ಸಾಕ್ಸ್ ಕ್ಲೀನ್ ಮಾಡಿಲ್ಲ ಅಂದ್ರೂ ರೆಡಿ ಇರುತ್ತೆ. ಹಾಗಾಗಿ ಸೊ ಕಂಪ್ಲೀಟ್ ಆಯಿತು ನನ್ನ ಒಂದು ಕೆಲಸಕ್ಕೆ ರಿಸೈನ್ ಬರೆದು ಕೊಡ್ತಾಯಿದ್ದೀನಿ ಒಂದು ಸ್ವಲ್ಪ ಹೊತ್ತು ಮಟ್ಟಿಗೆ, ನೈಟ್ ಕಂಪ್ಲೀಟಾಗಿ. ಇದು ನನ್ನ ಏನಂತಾರೆ ಐಡೆಂಟಿ ಕಾರ್ಡ್ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟು ಪ್ಲ್ಯಾನ್ ಯುವರ್ ವೀಕ್ ಅಂದರೆ ಏನು ಕ್ಲೀನಿಂಗ್ ಶೆಡ್ಯೂಲ್ ಇರ್ಬೋದು ಅಥವಾ ಬ್ರೇಕ್ಫಾಸ್ಟ್ ಲಿಸ್ಟ್ ಇರ್ಬೋದು, ಇದನ್ನೆಲ್ಲ ಬರೆದಿಟ್ಕೊಂಡ್ಬಿಟ್ರೆ ಇದಂತೂ ನನಗೆ ಬೇಕೇ ಬೇಕು. ಇದಿಲ್ಲ ಅಂತಂದರೆ ಬೆಳಗ್ಗೆ ಎದ್ದು ನನ್ನ ಮೈಂಡಲ್ಲಿ ಏನು ನಾಷ್ಟ ಮಾಡಬೇಕು ಅನ್ನೋದು ಬಂದರೆ ಟೆನ್ಷನ್ ಆಗಿಬಿಡತ್ತೆ ತಲೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇವರೆಗೂ ಬರೆದ್ಬಿಟ್ಟು ಇಟ್ಬಿಡ್ತೀನಿ. ಸೊ ಬೆಳಗ್ಗೆ ನೈಟ್ ಯೋಚನೆನೇ ಮಾಡೋಂಗಿಲ್ಲ, ಬೆಳಗ್ಗೆ ಎದ್ದೊಳೋದು, ಈವ್ನಿಂಗ್ ನೋಡೋದು, ಅದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋದು. ಇದು ನಮ್ಮ ಪ್ರೀತಮ್ಗೆ 2 ಡೇಸ್ಗೊಮ್ಮೆ ಬರೆದಿರ್ತೀನಿ. ಸೊ ಈ ಥರ ಬರೆದಿಡೋದ್ರಿಂದ ನನ್ನ ಮಗ ಬೆಳಗ್ಗೆಯಿಂದ ಸಂಜೆ ಇಷ್ಟೆಲ್ಲ ತಿಂದಿದ್ದಾನೆ, ಇಷ್ಟು ನ್ಯೂಟ್ರಿಷನ್ಸ್ ಹೋಗಿದೆ ಅಂತ. ಮಕ್ಕಳು ಹೊಟ್ಟೆ ಇರೋದೇ ಪುಟಾಣಿ ಹೊಟ್ಟೆ ಅಲ್ವಾ. ಸೊ ಅವ್ರಿಗೆ ಇಷ್ಟಿಷ್ಟೇ ಒಂದು 5 ಟೈಮ್ ಕೊಡಬೇಕು ಅನ್ನೋದು. ಅದಾದಮೇಲೆ ಸ್ವಲ್ಪ ನನಗೆ ಕೆಮ್ಮಿನೂ ಹೋಗಿಲ್ಲ, ಹಾಗಾಗಿ ನಾನು ಶುಂಠಿ, ಅರಿಶಿನ, ಮೆಣಸು ಹಾಕಿರೋಂಥ ಹಾಲನ್ನು ಕುಡಿತೀನಿ. ಇದೊಂದಿಷ್ಟು ಹ್ಯಾಬಿಟ್ಸನ್ನು ನೀವು ಸಂಡೇ ಫಾಲೋ ಮಾಡೋದ್ರಿಂದ ನಿಮಗೆ ಒಂದು ದಿನ ನಿಮಗೆ ಅಯ್ಯೋ ಇವತ್ತು ಸಂಡೇ ನಾವು ಫ್ರೀಯಾಗಿರಬೇಕಲ್ವಾ, ಈ ಟೈಮಲ್ಲಿ ಇಷ್ಟೊಂದು ಮಾಡಬೇಕು ಅಂದ್ಕೊಬೇಡಿ. ಇದೊಂದು ಸ್ವಲ್ಪ ಫಾಲೋ ಮಾಡಿದ್ರೆ ಇಡೀ ವಾರ ಫ್ರೀ ಆಗಿರ್ಬೋದು. ಸೊ ಅದಾದಮೇಲೆ ಎಲ್ಲ ಹೆಣ್ಮಕ್ಳಿಗೆ ಕೈಗೆ ಬಾಡಿ ಲೋಷನ್ ಹಾಕೊಳ್ಳೋದಂತೂ ಇದ್ದೇ ಇರುತ್ತೆ ಅಭ್ಯಾಸ. ಬಟ್ ಕಾಲನ್ನ ಮರ್ತು ಬಿಡ್ತೀವಿ. ಪ್ರತಿದಿನ ಬೆಳಗ್ಗಿನ ಸಾಯಂಕಾಲ ತನಕ ನಿಂತ್ಕೊಂಡು ಕೆಲಸ ಮಾಡೋ ಕಾಲು ತುಂಬ ರಫ್ ಆಗಿರುತ್ತೆ, ಹಾಳಾಗಿರುತ್ತೆ. ಮಲ್ಗೋಕ್ಕೆ ಮುಂಚೆಗೆ ಕಾಲಿಗೆ ಬಾಡಿ ಲೋಷನ್ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಕಾಲು ತುಂಬ ಸಾಫ್ಟಾಗಿರುತ್ತೆ. ಕೈಗೆ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಪಾತ್ರೆ ಎಲ್ಲ ತೊಳಿತಾ ಇರ್ತೀವಿ, ಗಾಳಿಲಿ ಓಡಾಡ್ತಾ ಇರ್ತೀವಿ. ಸೊ ಹಾಗಾಗಿ ಅದಾದಮೇಲೆ ಗೋ ಟು ಬೆಡ್ ಅರ್ಲಿ, ಬೇಗ ಹೋಗಿ ಮಲ್ಕೊಳ್ಳೋದು. ಆದ್ರೂ ಕೂಡ 10:30, 11 ಆಗೇ ಹೋಗುತ್ತೆ. 10ಗೆ ಮಲ್ಕೋಬೇಕು ಅಂತ ಡಿಸೈಡ್ ಮಾಡ್ತೀನಿ. ಸ್ವಲ್ಪ ಕೆಲಸ ಮುಗಿಸೇ ಮಲ್ಗೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ನಮ್ಮ ಪ್ರೀತಮ್ ಕೂಡ ಅಷ್ಟೋ ತನಕ ಮಲ್ಗೋದೇ ಇಲ್ಲ. ಸೊ ಇದಿಷ್ಟು ನನ್ನ ಸಂಡೇ ಹ್ಯಾಬಿಟ್ಸ್. ನಿಮಗೆ ಈ ಒಂದು ವಿಡಿಯೋ ಮೋಟಿವೇಶನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಇಡೀ ವಾರ ಫ್ರೀ ಆಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.